ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ on the border of bed, on the border of the bed. खोलिए बिल्कुल. This is the bed. On the border of the bed. On the border of the bed. Green vegetables. On the border of the bed, every 4.5 inch distance, 6 inch distance, green vegetables. ಲೈಕ್ ಸರ್, ಲೈಕ್ मैं बताता हूँ. ಈ ಬೆಡ್ಡಿನ ನಡುವಲ್ಲಿ ಗಿಡ ಇರ್ತದೆ. ಬೆಡ್ಡಿನ ಕೊನೆಯಲ್ಲಿ ಎರಡೂ ಕೊನೆಯಲ್ಲಿ ಸಾಲುಗಳು ಮಾಡಿಕೊಂಡು ಹಸಿರು ತರಕಾರಿಗಳು ಒಂದರಿಂದ ಇನ್ನೊಂದಕ್ಕೆ 4ರಿಂದ 6 ಇಂಚಷ್ಟು ಜಾಗ ಬಿಟ್ಕೊಂಡು ಹಸಿರು ತರಕಾರಿಗಳು ಒಂದರಿಂದ ಇನ್ನೊಂದಕ್ಕೆ 4ರಿಂದ 6 ಇಂಚಷ್ಟು ಜಾಗ. ಇದು ಬೆಡ್ಡಿನ ಕೊನೆಯಲ್ಲಿ. Green vegetables. And salad. Salad vegetables. I will give the name. Write down. ಹಸಿರೆಲೆ ತರಕಾರಿಗಳು ಮತ್ತೆ ಕೋಸಂಬರಿ ಮಾಡುವಂತ ತರಕಾರಿಗಳು ಬರ್ಕೊಳ್ಳಿ. Onion. ಈರುಳ್ಳಿ, Garlic. 6 ಇಂಚು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 6 ಇಂಚು, 4ರಿಂದ 6 ಇಂಚು ಈರುಳ್ಳಿ, ಬೆಳ್ಳುಳ್ಳಿ, Carrot. ಗಜ್ರಿ ಅಥವಾ ಕ್ಯಾರೆಟ್ ಅಂತ ಹೇಳ್ತೀವಲ್ಲ ಅದು, Radish. Muli. ಮೂಲಂಗಿ, Mulangi. Radish, मुलंगी. लाइन में लगाना है. कुछ कतारों में मुलंगी, कुछ कतारों में ओनियन. Write down. ಒಂದೊಂದು ಸಾಲಲ್ಲಿ In some lines, एक ಒಂದೊಂದು minute. ಸಾಲಲ್ಲಿ ಒಂದೊಂದು ತರಕಾರಿ. एक मिनट. In some lines, onion. Write down. ಒಂದ್ ಸಾಲಲ್ಲಿ ಈರುಳ್ಳಿ, ಒಂದ್ ಸಾಲಲ್ಲಿ ಬೆಳ್ಳುಳ್ಳಿ, ಒಂದ್ ಸಾಲಲ್ಲಿ ಮೂಲಂಗಿ, ಒಂದ್ ಸಾಲಲ್ಲಿ ಕ್ಯಾರೆಟು. In some lines, onion. In some lines, garlic. अपने लहसुन. Garlic. हाँ. In some lines, carrot. गाजर. In some lines, radish. मुलंगी. In some lines, beetroot. चुकंदर.
In some lies, turnip. 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 और ये कंधे होता है ये सलाद में देते हैं, सलाद में ये। In some lines, पालक। पालक को क्या कहते हैं? पालक ही बोलते हैं। पालक ही बोलते हैं। In some lines, मेथी। मेथी माने फेनुग्रीक। हो गया सर। In some lines, coriander। ಕೆಲವು ಸಾಲುಗಳಲ್ಲಿ ಈರುಳ್ಳಿ, ಕೆಲವು ಸಾಲುಗಳಲ್ಲಿ ಬೆಳ್ಳುಳ್ಳಿ, ಕೆಲವು ಸಾಲುಗಳಲ್ಲಿ ಮೂಲಂಗಿ, ಕೆಲವು ಸಾಲುಗಳಲ್ಲಿ ಕ್ಯಾರೆಟು, ಕೆಲವು ಸಾಲುಗಳಲ್ಲಿ ಪಾಲಕ್ ಸೊಪ್ಪು, ಕೆಲವು ಸಾಲುಗಳಲ್ಲಿ ಮೆಂತ್ಯ ಸೊಪ್ಪು, ಕೆಲವು ಸಾಲುಗಳಲ್ಲಿ celery। In some lines, celery। ಸೆಲೆರಿ ಅಂದ್ರೆ ಇಂಗ್ಲಿಷ್ ವೆಜಿಟೇಬಲ್ ಬರ್ತದೆ ಸೆಲೆರಿ ಅಂತ ಹೇಳಿ, ಅದು ಕೆಲವು ಸಾಲಲ್ಲಿ ನಿಮ್ಮ ಕೊತ್ತಂಬರಿ ಸೊಪ್ಪು, ಕೆಲವು ಸಾಲಲ್ಲಿ ನಿಮ್ಮ ಗೆಡ್ಡೆಕೋಸು, green vegetables, okay? Salad and green vegetables. ನೀವು ದಿನಬಳಕೆಗೆ ಬಳಸುವಂತ ಹಸಿರು ಇರುವಂತ ತರಕಾರಿಗಳು. Distance between two lines 1.25 feet. 1.25 feet. सवा फीट। ಮಧ್ಯದಲ್ಲಿ ಅಂದ್ರೆ ಬೆಡ್ಡಿನ ಮಧ್ಯದಲ್ಲಿ ಇರುವಂತ ಗಿಡದಿಂದ ಅಥವಾ ಮರದಿಂದ 1.25 ಅಡಿ ದೂರದಲ್ಲಿ ಈ ಸಾಲಿರಬೇಕು. ಅದು ಸರಿಯಾಗಿ ನಮ್ಮ ಬೆಡ್ಡಿನ ಕೊನೆಗೆ ಬಂದಿರ್ತದೆ. ಈ ಕಡೆ ಹಳ್ಳದಿಂದ ಬೆಡ್ಡಿಗೆ ಇರುವಂತ ಕೊನೆಯಿಂದ ಮಧ್ಯಕ್ಕೆ ಇರುವಂತ ಅಂತರ 1.25 ಅಡಿ ಇರುತ್ತೆ. ಇಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 4 ಇಂಚಿಂದ 6 ಇಂಚ್ವರೆಗೂ ಗಿಡದ ಸಾಂದ್ರತೆ ನೋಡಿ, ಗಿಡದ ವ್ಯತ್ಯಾಸ, ಅದರ ವಿಶೇಷಗಳನ್ನು ನೋಡ್ಕೊಂಡು ನಾವು ಅದನ್ನ ಅಂತರವನ್ನ ನಿಗದಿ ಮಾಡ್ಕೊಂಡು ಹೋಗ್ಬೇಕು. Drumstick and Augusta will supply nitrogen to all nearest plant. Drumstick and Augusta will supply nitrogen taken from the atmosphere. ನುಗ್ಗೆ ಮತ್ತೆ ಅಗಸೆ ಗಿಡಗಳು ಸಾರಜನಕವನ್ನ ಪ್ರಕೃತಿಯಿಂದ ತಗೊಂಡು ಎಲ್ಲ ಗಿಡಗಳಿಗೆ ಸರಬರಾಜು ಮಾಡ್ತವೆ. Continuous supply of the nitrogen. ನಿರಂತರವಾದಂತ ಸರಬರಾಜು ಆಗ್ತಾ ಇರ್ತದೆ. ಸಾರಜನಕದ ಸರಬರಾಜು ನಿರಂತರವಾಗಿ ಆಗ್ತಿರ್ತದೆ. समझ में आ गया? ಅರ್ಥ ಆಗ್ತಿದ್ಯಾ?